ಹಾಯ್ ಆಲ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ಮೂವಿ ಡೇಟಿಗೆ ಹೋಗ್ತಾ ಇದ್ದೀವಿ. ಡೇಟ್ ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ. Why? I don't understand. ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ್ದದು ಮೂವಿ? ವಿಡಿಯೋದ ಲೈಫ್ ಪಾರ್ಟ್ 2. ವಿಡಿಯೋದ ಲೈಫ್ ಪಾರ್ಟ್ 1 ನೋಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ZEE5 ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡು 11 ರಿಂಗಿಟ್ಗೆ ನಿನ್ನೆ ಪಾರ್ಟ್ 1 ನೋಡಿದ್ವಿ. ಇವತ್ತು ಪಾರ್ಟ್ 2 ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಯಾಕೆ ಅದಕ್ಕೆ ಮುಂಚೆ ಐಸ್ ಕ್ರೀಮ್ ತಿನ್ನಕ್ ಹೋಗೋದು ಹೇಳಲ್ವಾ? ಅದಕ್ಕೆ ಮುಂಚೆ ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತೀವಿ. ಹೇಳು ಇನ್ನ ಏನೇನ್ ಮಾಡ್ತೀಯ ಅಂತ ಎಲ್ಲ ಗೊತ್ತಾಗ್ಲಿ. ನಾನು ಹೆಂಗೂ ವಿಡಿಯೋ ಮಾಡ್ತೀನಲ್ವಾ, ಎಲ್ಲರಿಗೂ ಗೊತ್ತಾಗುತ್ತೆ. ಹೇಳು ನನ್ನ ಪ್ರಾಣನ ತಿಂತಾ ಇದೀಯ ಅಂತ. ನನ್ನ ಗಂಡನ ಪ್ರಾಣನೂ ತಿಂತಾ ಇದ್ದೀನಿ, ಯಾಕಂದ್ರೆ ನಾನು ಬೆಳಗ್ಗೆ ಮಧ್ಯಾಹ್ನ ಲೇಟಾಗಿ ತಿಂದಿದ್ದು ಹೊಟ್ಟೆ ಸಿಗ್ತಾ ಇದೆ, ಅದಕ್ಕೆ. ಸಮಾಧಾನನಾ? ನಿಮ್ಗೂ ಇಂಥ ಕರ್ಮ ಇದ್ರೆ ಹೇಳಿ ಆಯ್ತಾ. ಶಟ್ ಅಪ್ ಬೇಬಿ. ಕ್ಯಾಬೇ ಬುಕ್ ಮಾಡಿಲ್ಲ. ಮೂವಿ ಇರೋದು ಎಷ್ಟೊತ್ತಿಗೆ? 7:15. ನಾವು ಹೋಗ್ತಿರೋದು ಎಷ್ಟೊತ್ತಿಗೆ? ಬೂವಾ ಬೇಡವಾ? ಅದೇ ಮಧ್ಯರಾತ್ರಿ ಎಲ್ಲಿ ಹುಡ್ಕೊಂಡು ಹೋಗ್ತೀಯ ಊಟನ? ಯಾಕೆ ಅದು 24 hours? ಇಲ್ಲೆಲ್ಲ 9:30 ಪಾಚ್ಕೊಂತಾರೆ. ಅಲ್ಲಿ ಗೊತ್ತಿಲ್ಲ, ಅಲ್ಲಿ 24 hours ಇಲ್ವಾ ಅಂತ ಐಡಿಯಾ ಇಲ್ಲ. ₹10 ಅಲ್ಲಿ, ಇಲ್ಲಿ ಅದೇ 10 ರಿಂಗಿಟ್. ಹೌದಾ ಬೇಬಿ? ಹೌದು. ಹೌದು. ಅಲ್ಲಿ ಯಾವ್ದೋ ಹುಡುಗಿ ನಿಂತಿದ್ದಾಳೆ, ಅಲ್ಲಿ ನೋಡ್ಕೊಂಡು ನಿಂತಿದ್ದಾರೆ. ನನ್ ಗಂಡಿಗೂ ಮೈಕ್ ಹಾಕ್ಸಿದೀನಿ. ಯಾಕೆ ಹೇಳಿ? ಹುಟ್ಟು ತಲಾಟೆ ಮಾತಾಡೋದೆಲ್ಲ ನಿಮ್ಗೂ ಗೊತ್ತಾಗಲಿ ಅಂತ, ಅದಕ್ಕೆ ಅವ್ರಿಗೊಂದು ಮೈಕ್ ತಗೊಂಡಿದ್ದೀನಿ. ಹಿಂಗೆ ಪ್ರಾಣ ಇರಿಟೇಷನ್ ಕಣ್ರಿ. ಅಲ್ಲೇ ಎಲ್ಲ ನಾನು ಬೀಳ್ಸ್ಬಿಟ್ಟು ಹೋಗ್ಬಿಡ್ತೀನಿ ಹಿಂಗೆ ಹಿಂಸೆ ಕೊಡ್ತಾ ಇದ್ರೆ. ಆಯ್ತು, ಸುತ್ತಾಡ್ಕೊಂಡ್ ಬರ್ತೀನಿ. ಒಂದೇ ಆಕ್ಸಿಸ್ ಕಾರ್ಡ್ ಇರೋದ್ ನಪ್ಪ ಇದೆ ತಾನೆ. ನಂಗೆ ಸೆಕ್ಯೂರಿಟಿ ಪರಿಚಯ. ಸೆಕ್ಯೂರಿಟಿಗೆ ಹೇಳ್ತೀನಿ ಫೋನ್ ಮಾಡಿ ಬಿಡ್ಬೇಡಿ ಅವಳನ್ನ. ಅವ್ರ ಹಂಗೆಲ್ಲ ಹೆಂಡ್ತಿಗೆ ಹಿಂಗ್ ಮಾಡಲ್ಲ. ಅಂದ್ರೆ ನಾನು ಹೇಳ್ತೀನಿ, ಅವಳು ಯಾರಂತಾನೆ ಗೊತ್ತಿಲ್ಲ, ಸುಮ್ನೆ ಜೊತೆಗಿದ್ಲು. ಅಪಾರ್ಟ್ಮೆಂಟ್ ಫುಲ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಇಂದ ತುಂಬ್ಕೊಂಡ್ಬಿಟ್ಟಿದೆ. ತೋರಿಸ್ತೀನಿ. ಇದೇ ನೋಡಿ ನಮ್ಮ ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರ್. ಫುಲ್ ಮಿನ ಎಲ್ಲೆಲ್ಲೋ ಮಿನ. ವ್ಲಾಗ್ ಮಾಡೋದಕ್ಕೆ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ನನ್ನ ಗಂಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೇಳು ಯಾಕೆ ಅಂತ ಅವ್ರು ಇಲ್ದೇ ಇರುವಾಗ ಹೇಳ್ತೀನಿ. ಅವ್ರು ಇಲ್ದೇ ಇರುವಾಗ ವ್ಲಾಗ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ. ಅವ್ರು ನೋಡೋದು ಕಮ್ಮಿ, ಅವಾಗ ಸೀಕ್ರೆಟ್ ಹೇಳ್ತೀನಿ ನನಗೆ ವ್ಲಾಗ್ ಮಾಡೋದಕ್ಕೆ ಏನಕ್ಕೆ ಪ್ರಾಬ್ಲಮ್ ಅಂತ. ಓ ಶಿಟ್, ನಮ್ಮ ಆರ್ಡರ್ ಇಲ್ಲೇ ಇದೆ. ಎತ್ಕೊಂಡೇ ಹೋಗಿಲ್ಲ. ತಗೊಂಡೇ ಇಲ್ಲ. ಇದು ನಮ್ಮ ಆರ್ಡರ್ ಬೆಳಗ್ಗೆನೆ ಬಂದಿದೆ, ತಗೊಂಡೇ ಇಲ್ಲ ನಾವು. ಬನ್ನು ಬಂದಿದೆ. 6 ವಾಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ? ಬನ್ ಇದೆ, ನೀವು ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ಬೇಡಿ. ಬೇಬಿ ಬನ್ನು? ಬೇಬಿ ಬನ್. ಮತ್ತೆ ಇನ್ಯಾವ ಬನ್ ಕ್ಯಾನ್ಸಲ್ ಅಂದಿದ್ದು? ಬ್ರೆಡ್. ಇಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಬಿಲ್ಡಿಂಗ್ ಮೇಲೆ. ಯಾರೋ ವಯಸ್ಸಾಗಿದೆ ಬೇಬಿ. ಇವ್ನು ಇವಾಗ ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗಿಲ್ಲ ಬೇಗ ಅಂದ್ರೆ. ಈಗ ಬಂದ್ರು. ಹಲೋ, ಗುಡ್ ಈವ್ನಿಂಗ್. ವಯಸ್ಸಾಗಿಲ್ವಲ್ಲ ಬೇಬಿ? ವಯಸ್ಸಾಗಿದೆ ಗೊತ್ತಾಗ್ತಿಲ್ವಾ? ಇಲ್ಲಿ ನೋಡಿ TGV. ನಂಗೆ ಅನ್ಸೋದು ಇದು ಅವ್ರ ಮಗ ಅಂತ. ಇರ್ಬೋದೇನೋ ಅಲ್ವಾ? ಮಳೆ ಬರೋ ಥರ ಇದೆ ಅಲ್ಲ ಬೇಬಿ? ಅನಿಸ್ತಾ ಇದೆ.
ಅನಿಕ್ತಾ ಇದೆ ಅಲ್ಲ, ಅನಿತಾ ಇದೆ. ಅದೇ ಅನಿತಾ ಇದೆ, ನಮ್ ಕಡೆ ಅನುಕ್ತಿದೆ ಅಂತ ಹೇಳ್ತೀವಿ. ನಾವು ಮೂವಿ ನೋಡೋ ಮಾಲಿಗೆ ಬಂದ್ವಿ. ಅದಕ್ಕೂ ಮುಂಚೆ ಏನಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಕ್ಡೊನಾಲ್ಡ್ಸಿಗೆ ಹೋಗ್ತಾ ಇದ್ದೀವಿ. ಜಲ್ದಿ ಜಲ್ದಿ ಹೇಳ್ಬೇಕು. ಬರ್ಗರ್ ಯಾವುದು? ಮೆಕ್ಸಿಕನ್ ಮೀನಿಲ್ವಾ? ಸ್ಪೈಸಿ ಚಿಕನ್. ಹಾ, ಮೀಲ್ ಇದೆ. ಕುತ್ಕೊಳ್ಳಿ. ಅದ ರೀಸನ್. ಏನ್ ಅನ್ಕೊಳ್ರಿ, ನಿಮ್ ಪಕ್ಕ ಇರ್ಬೇಕಂತನ? ಹೋಗ್ಬೇಡಿ, ನಿಮ್ ಪಕ್ಕ ಇರ್ಬೇಕು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಐಸ್ ಕ್ರೀಮ್. ಎಲ್ಲ ಬಂದು ಒದೆ ಎಷ್ಟು ಬೇಕಾದ್ರೂ ತಿಂತೀನಿ, ಎಷ್ಟು ಬೇಕಾದ್ರೂ. ನಿಮ್ಮ ಅಪ್ಪ ಕೊಡ್ತಾನೆ. ಒದೆ ಪ್ಲೀಸ್ ನನ್ನ ಗಂಡ ಡಯಟ್, ಬರೀ ಮಾತಿಗಷ್ಟೆ. ಬೇಬಿ ಸಾಸ್ ಓಪನ್ ಮಾಡಾಕಿ ಬೇಬಿ. ನನ್ಗೋಸ್ಕರ ಅಂತ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ದಾರೆ. ಲ್ಯಾಟ್ರಿ. ನಿಮ್ಗೂ ಆ ಸರ್ಪ್ರೈಸ್ ತೋರಿಸ್ತೀನಿ. ಆಫ್ ಮಾಡಿ. ಎಲ್ಲೋಗೋದೀಗ? ಬೇಬಿ ಮಳೆ ಬರ್ತಿದ್ಯಾ? ಕಾರ್ ಮೇಲೆಲ್ಲ ನೀರಾಗಿದೆ. ಬನ್ನಿ. ಹೊಟ್ಟೆ ತುಂಬಾ ತಿಂದಿದ್ದಾಯ್ತು. ಆಚೆ ಹೊತ್ತು ಗೋಲ್ ಅಡ್ವೆ. ಹೊಟ್ಟೆ ಫುಲ್ ಆಗೋಯ್ತು. 7:45 ಶೋ. ಎಷ್ಟೊತ್ತಿಗೆ ಮುಗಿಯತ್ತೆ? ಒಂದು 11:30. 11:30 ಮುಗಿಯತ್ತೆ. ಇದೇ ನಾವು ಮೂವಿ ನೋಡಕ್ ಹೋಗ್ತಿರೋ ಮಾಲ್. ಇಲ್ಲಿ ಒಂದು ಕೋಕೋನಟ್ ಜ್ಯೂಸ್ ಸಿಗುತ್ತೆ, ಭಯಂಕರ ಚೆನ್ನಾಗಿರುತ್ತೆ. ಈ ಮಾಲ್ ಅಲ್ಲಿ ಸಂಜೆ ಆದ್ರೆ ಒಂದು ಮರ್ಕಿಳೇನು ಇರಲ್ಲ, ಖಾಲಿ ಖಾಲಿ ಮಾಲ್. ಆದ್ರೂ ಒಂದ್ಸತಿ ಬೆಳಗ್ಗೆ ಬಂದು ನೋಡ್ಬೇಕು, ಜನ ಇರ್ತಾರೆ ಅಂತ ಅಲ್ವಾ ಬೇಬಿ? ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕ್ಬಿಟ್ಟವ್ರೆ ನೋಡಿ. ಒಬ್ರು ಮನುಷ್ಯರಿಲ್ಲ, ಎಲ್ಲೋ ಒಬ್ಬೊಬ್ರು ಇದ್ದಾರೆ. ಅಬ್ಬಾ, ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಪರವಾಗಿಲ್ಲ. ಬಿಡಿದ್ದಲ್ಲ. ನನ್ನ ಹಸ್ಬೆಂಡ್ ನನಗೆ ಅಂತ ಒಂದು ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಹೆಂಗ್ ಹೋಗೋದು ಬೇಬಿ? ಹಂಗ ಬೇಬಿ ಬೇಡವಾ? ಏನು ಬೇಡ ಬೇಬಿ ನಂಗೆ. ನಗೆಟ್ಸ್? ಇಲ್ಲಪ್ಪ, ನಂಗೇನು ಬೇಡ, ಆಗಲ್ಲ. ಬನ್ನಿ ಬೇಗ. ಇನ್ನ ಟೈಮ್ ಇದೆ, ಇರಿ. ಯಾಕೆ? ಟಿಕೆಟ್ಸ್ ಎಲ್ಲಿದೆ ನೋಡ್ಬೇಕು. ಸ್ಕ್ರೀನ್ ಶಾಟ್ ತಗೊಂಡಿಲ್ವಾ? ಥ್ಯಾಂಕ್ ಯು. ಇಲ್ಲೆಲ್ಲ ಒರೈ ಮಾಲಲ್ಲಿ, ಮಂತ್ರಿ ಮಾಲಲ್ಲಿ, ವೈಷ್ಣವಿ ಸಫೈರ್ ಮಾಲಲ್ಲಿ
ಮೂವಿಗೆ ಹೋಗೋಕ್ಕೂ ಮುಂಚೆ ಎಷ್ಟು ಥರ ಚೆಕ್ ಮಾಡ್ತಾರೆ, ಫುಲ್ ಬಾಡಿ ಸ್ಕ್ಯಾನ್ ಮಾಡ್ತಾರೆ. ಇಲ್ಲೆಲ್ಲ ಏನಿಲ್ಲ. ಆಕ್ಚುಲಿ ಬೇಬಿ ನಾವು ತಿನ್ನೋಕೆ ಇಟ್ಕೊಂಡ್ಬರ್ಬೇಕಿತ್ತು ಚಿಚ್ಚಿಯಲ್ಲಿ. ಇದಾ J6 J7 ಯಾವುದು? ಕುತ್ಕೊಳ್ಳಿ ಎಲ್ಲ ಒಂದ್ ಕಡೆ. ನನ್ನ ಹಸ್ಬೆಂಡು ಪ್ರೈವೇಟ್ ಥಿಯೇಟ್ರ್ ಬುಕ್ ಮಾಡಿದ್ದಾರೆ ಅಂದೆ ಅಲ್ವಾ, ತೋರಿಸ್ತೀನಿ ನೋಡಿ. ಯಾರಿಲ್ಲ. ಇರಿ ಜೋಕ್ 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 ಮಾಡಿದ್ದು ಜೋಕ್. ಹಿಂಗಿದೆ ನೋಡಿ ಪ್ರೈವೇಟ್ ಥಿಯೇಟರ್, ಯಾರಿಲ್ಲ ಥಿಯೇಟರಲ್ಲಿ. ಎಲ್ಲಿ ಬೇಕಾದ್ರೂ ಕುತ್ಕೋಬೋದು, ಹೆಂಗೆ ಬೇಕಾದ್ರೂ ಕುತ್ಕೋಬೋದು. ಅಯ್ಯೋ, ಮೂವಿ ಈಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮುಗಿದ್ಮೇಲೆ ಸಿಗುವ. ಓಕೆ, ತುಂಬಾ ಅಂತ ವಾವ್ ಫ್ಯಾಕ್ಟರ್ ಏನಿಲ್ಲ. ವಾವು ಇಲ್ಲ, ಏನೂ ಇಲ್ಲ. ನಂಗಂತೂ ಯಾವಾಗ ಫಿಲಮ್ ಮುಗೀತು ಅನಿಸ್ತಿತ್ತು. ಹೋಗಿದ್ದೇವೆ. ಅದು ಇಟ್ಸ್ ಬೇಸ್ಡ್ ಆನ್ actual things which happen, that's why it is highly rated. It is fully fictional. It is not based on what actual things had happened. Actual things which has happened, it was alla. mentioned. Actual things which will happen, which is tend to happen. ಮೂವಿ ಅಂತೂ ಒಂಚೂರು ಚೆನ್ನಾಗಿಲ್ಲ. ನಂಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನಂಗೆ ಇಷ್ಟ ಆಗಿಲ್ಲ. ಈ ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ಬೇಡ. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಲ್ಲ, ಐ ಮೀನ್ ನನಗಿಷ್ಟ ಆಗಿಲ್ಲ ಪರ್ಸ್ನಲಿ. ಐ ಡಿಂಟ್ ಲೈಕ್ ಇಟ್. ಯಾವ ಇವೆಲ್ಲ ಓಕೆ 100ಗೆ 10ಗೆ 4 5 ಇಲ್ಲ 6. ಕಷ್ಟಪಟ್ಟು ಮಾಡಿರ್ತಾರೆ ಮೂವಿ, ಅದಕ್ಕೆ 6. ಬಟ್ ಸ್ಟೋರಿ ಓಕೆ ನಾಟ್ ದಟ್ ಗ್ರೇಟ್. ಇವಾಗ ಎಷ್ಟು 10:30 ಟೈಮು. 2.25 hour ಇತ್ತಾ ಮೂವಿ? 2.5 ಪಾರ್ಟ್ 1 ಚೆನ್ನಾಗಿತ್ತು ಅಲ್ಲ ಬೇಬಿ? ಅಲ್ಲಿ ಇವ್ರು ನೋಡಿ ಎಲ್ಲ ಇನ್ನು 10:30. ಬ್ಯಾಡ್ಮಿಂಟನ್ ಆಡ್ಕೊಂಡು ಇದೆಯಾ, ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಅಂದ್ರೆ ನನಗೆ ಮೂವಿಲಿ ಹೀರೋ ಪಾರ್ಟ್ ಏನೂ ಜಾಸ್ತಿ ಅನ್ಸಿಲ್ಲ. ಅಲ್ಲಿ ಒಬ್ಬ ಡ್ರೈವರ್ ಇದ್ದಾನಲ್ಲ, ಅವನೇ ಹೀರೋ ಆಗ್ಬಿಟ್ಟಿದ್ದಾನೆ ಮೂವಿ ಫುಲ್ಲು. ಬೇಬಿ ಹಂಗ್ ತಾನೇ ಇದ್ದಿದ್ದು. ಲಿಫ್ಟ್ ವಾಸ್ ದಟ್ ಸೈಡ್, ಸ್ಟೇರ್ಕೇಸ್ ಬೇಬಿ. ಸುಮ್ನೆ ಏನ್ ಬರೋದ್ ಬಾಯಿಗೆ ಅದು ಮಾತಾಡ್ತಾ ಇರೋದು. ಎಷ್ಟು ಕಾನ್ಶಿಯಸ್ ಆಗ್ಬಿಡ್ತಾರೆ ನನ್ ಗಂಡ ಕ್ಯಾಮ್ರಾ ಬಂದ್ರೆ. What happened? What's wrong with you? Hiding from your torture. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾರ್ಕಿಂಗಿಗೆ ಹೋಗ್ತಿದೀವಿ ಬೇಬಿ. ನನಗೆ ಆಚೆ ಹೋಗೋಣ. ಎಲ್ಲಿದೆ ಆಚೆ? ಪಾಪ ನಂಗೆ ಪಾರ್ಕಿಂಗ್ ನೆನ್ಸ್ಕೊಂಡ್ರೆ ಅವತ್ತು ಪಾರ್ಕಿಂಗಲ್ಲಿ ಸಿಕ್ಕಾಕೊಂಡಿದ್ವಲ್ಲ, ಅದೇ ಭಯ ಆಗುತ್ತೆ.
ಇಲ್ಲೆಲ್ಲ ಪಾರ್ಕಿಂಗ್ ಏನ್ ಚಿಕ್ಕದಿರಲ್ಲ ಲಾಟ್. ಈ ಮಾಲ್ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಒಂದ್ ಕಡೆ ಎಂಟ್ರಿ ಕೊಟ್ರೆ ಎಕ್ಸಿಟ್ ಯಾವ ಕಡೆ ಅಂತಾನೆ ಗೊತ್ತಾಗಲ್ಲ, ಎಷ್ಟು ವಿಚಿತ್ರವಾಗಿದೆ. ಭಯಂಕರ ಕೋಲ್ಡ್ ವಾಟರ್ ಕುಡಿಬೇಕು ಅನ್ಸ್ತಿದೆ ನನಗೆ. ಯಾವ ಶಾಪು ಇಷ್ಟೊತ್ತಲ್ಲಿ ತೆಗ್ದೇ ಇರಲ್ಲ ಇವತ್ತು. ಅವನು ಏನ್ ಫಾಸ್ಟ್ ಇದಾನಲ್ಲ, ಅರ್ಜೆಂಟ್ ಅಲ್ಲಿ ಇದ್ದಾನೆ. ಮನೇಲಿ ಜಗಳ ಮಾಡ್ಕೊಂಡ್ ಬಂದಿರ್ಬೇಕು ಅನ್ಸುತ್ತೆ. ಬರೀ ಇಂಥದೆಯಾ? ಯಾವ್ದೋ ಕಾರ್ ರೇಸ್ ಮೂವಿ ನೋಡ್ತಾ ಇದ್ದ, ಹಂಗೆ ಚಡ್ಡಿಯಲ್ಲೇ ಬಂದ್ಬಿಡಿದಾನ ಆಚೆ. ಕಾಡಿದ್ಯಾ? ಏನಾದ್ರು ಬೇಕಾ ಬೇಬಿ? ಏನು ಬೇಡ, ಏನು ಬೇಡ ಬೇಬಿ, ಬನ್ನಿ ಹೋಗೋಣ. ಆಯ್ತು ಬನ್ನಿ, ಮೊಸರಿದ್ಯಾ ನೋಡ. ಇದು ನಮ್ಮ ಮನೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಶಾಪ್. ಏನ್ ಬೇಕು ಎಲ್ಲ ಸಿಗುತ್ತೆ. ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೆ ಇದೆ ಶಾಪ್. ಬಿಯರ್ ಇದೆ ಅಷ್ಟೇ. ಯೋಗಟ್ ಇಲ್ಲೇ ಇದೆ ನೋಡಿ, ಚಿಕ್ಕದು ಯೋಗಟ್. ಚಿಕ್ಕ ತಗೊಳ್ಳಿ, ಆದ್ರೆ ಅದು ಸ್ವೀಟ್ ಯೋಗರ್ಟ್, ಇದು ನ್ಯಾಚುರಲ್. ಯಾವ್ದು ಸ್ವೀಟ್? ಸ್ಟ್ರಾಬೆರಿ, ಇದು ಪ್ಲೇನ್. ನೀವು ಅದು ನಾಳೆ ಕಿಚಡಿಗೆ ಹಾಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ. ಇರಿ ನಾನೇನಾದ್ರು ತಗೊಂಡು. ಬರೀ ಕರ್ಡ್ ತಗೊಳಕ್ಕೆ ಅಂತ ಬಂದು ಇದಷ್ಟೊಂದೆಲ್ಲ ತಗೊಂಡೆ. ಆಮೇಲೆ ಇಲ್ಲಿ ಅವ್ರಿಗೆ ಕರ್ಡ್ ಅಂದ್ರೆ ಗೊತ್ತೇ ಆಗಲ್ಲ, ಯೋಗರ್ಟ್ ಅಂತ ಹೇಳ್ಬೇಕು, ಯೋಗರ್ಟ್ ಅಂತ. ಅವತ್ತು ಒಂದು ಶಾಪಿಗೆ ಹೋಗ್ಬಿಟ್ಟು ಕರ್ಡ್ ಕೊಡಿ ಅಂತಿದ್ದೀನಿ. ಕರ್ಡಾ? ಏನು ಕರ್ಡು? ಗೊತ್ತಿಲ್ಲ, ಇಲ್ಲ ಅಂತಿದ್ದಾರೆ. ಆಮೇಲೆ ನಾನು ಇದು ಫ್ರಿಡ್ಜ್ ಚೆಕ್ ಮಾಡಿದ್ರೆ ಅದ್ರೊಳಗಡೆ ಇಟ್ಕೊಂಡಿದ್ದಾರೆ. ಇಲ್ಲಿ ಇದೆಯಲ್ಲ ಅಂತ ಕೇಳಿದ್ರೆ ಇದು ಕರ್ಡ್ ಅಲ್ಲ, ಯೋಗರ್ಟ್ ಅಂತ ಹೇಳ್ತು. ಅಯ್ಯೋ ಅನ್ಕೊಂಡೆ. ಬೆಳಗ್ಗೆ ಆರ್ಡರ್ ಮಾಡಿರೋ ಸಾಮಾನು ಇವಾಗ ತಗೊಂಡು ಹೋಗ್ತೇನೆ. मिलेगा कि नहीं करके ಏನು ಡಿಸ್ಕಸ್ ಮಾಡ್ತಾವ್ ನನ್ಗೆ. ಹಬ್ಬ, ಎಲ್ಲಿಗೆ ಹೋದ್ರು ಮನೆಗೆ ಬಂದ್ರೆ ಸಮಾಧಾನ ಆಗುತ್ತೆ ಅಂದ್ರೆ ಅಷ್ಟಿಷ್ಟಲ್ಲ. and this comrade word also, it's mostly used in Naxalites. ಬಂದಾಯ್ತು ಮನೆಗೆ. ಯಾರ್ಯಾರು ನನ್ನ ಬ್ಲಾಗ್ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನೀವು ನನಗೆ ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಬೇರೆ ವಿಡಿಯೋಸ್ ಮಾಡೋಕ್ಕೆ, ನನಗೆ ಖುಷಿ ಆಗುತ್ತೆ. ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.